ಮರ್ಡರ್ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ನಟ ದರ್ಶನ್ ಖಾಕಿ ಕೈಯಲ್ಲಿ ಲಾಕ್ ಆಗಿ ವಿಲವಿಲ ಅಂಥೇಳಿ ಒದ್ದಾಡ್ತಾ ಇದ್ದಾರೆ. ಇದರ ನಡುವೆ ಇವತ್ತು ಡಿ ಗ್ಯಾಂಗ್ನ ಸದಸ್ಯರನ್ನ ಪೊಲೀಸರು ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗಿದ್ರು. ಹಾಗಾದ್ರೆ ಇವತ್ತು ಈ ಪ್ರಕರಣದಲ್ಲಾದಂತಹ ಬೆಳವಣಿಗೆಗಳೇನು, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ರೇಣುಕಾಸ್ವಾಮಿ ಮರ್ಡರ್ ಆರೋಪಿಗಳಿಂದ ಮಹಜರು. ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್, ಪವಿತ್ರ ಗೌಡ ಪಂಚನಾಮೆ. ಆರೋಪಿಗಳ 3 ಗುಂಪು ಮಾಡಿ ಸ್ಥಳ ಮಹಜರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣದಲ್ಲಿ ಆರೋಪಿಗಳ ಸ್ಥಳ ಮಹಜರನ್ನ ಮಾಡಲಾಯಿತು. ಆರ್ ನಗರದ ಪಟ್ಟಣಗೆರೆ ಶೆಡ್ನಲ್ಲಿ A1 ಆರೋಪಿ ಪವಿತ್ರ ಗೌಡ, A2 ದರ್ಶನ್ ಸೇರಿ ಆರೋಪಿಗಳನ್ನ ಕರೆತಂದಂತಹ ಪೊಲೀಸರು ಸ್ಥಳ ಮಹಜರನ್ನ ಮಾಡಿದ್ರು. ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನ ಇರಿಸಲಾಗಿತ್ತು. ಆರೋಪಿಗಳಿಂದ ಹಲ್ಲೆ ಮಾಡಿದಂತಹ ದಿಕ್ಕು, ಸ್ಥಳ, ಹಲ್ಲೆಯ ಬಳಿಕ ರೇಣುಕಾಸ್ವಾಮಿ ಸಾವನ್ನಪ್ಪಿದಂತಹ ಸ್ಥಿತಿ, ಯಾವ ಭಾಗದಲ್ಲಿ ತಲೆಯಿತ್ತು, ಕೈಕಾಲುಗಳಿತ್ತು, ಹೀಗೆ ಎಲ್ಲಾ ವಿಚಾರಗಳನ್ನು ಕೂಡ ಆರೋಪಿಗಳಿಂದ ಪ್ರತ್ಯೇಕವಾಗಿ ಮಹಜರು ಮಾಡಿ ಪೊಲೀಸರು ಮಾಹಿತಿ ಸಂಗ್ರಹಿಸಿದ್ರು. ಅಲ್ಲದೆ FSL ತಜ್ಞರು ಸಹ ಸ್ಥಳಕ್ಕೆ ಅಗತ್ಯ ಸಾಕ್ಷ್ಯಗಳನ್ನು ಕಲೆ ಹಾಕಿದ್ರು. ಎಲ್ಲ ಆರೋಪಿಗಳಿಂದ ಒಟ್ಟಿಗೆ ಮಹಜರು ಮಾಡಿದ್ರೆ ಎಲ್ಲರೂ ಮಾತನಾಡಿ ಸರಿಯಾದ ಉತ್ತರವನ್ನ ಕೊಡದಿರಬಹುದು ಅಂತ ಹೇಳಿ 3 ಗುಂಪುಗಳನ್ನಾಗಿ ಮಹಜರನ್ನ ನಡೆಸಲಾಯಿತು. ಕೈ ಕಟ್ಟಿಕೊಂಡು ನಿಂತ ಆರೋಪಿ ದರ್ಶನ್, ಕುಂಟುತ್ತಾ ಮಹಜರಿಗೆ ಆಗಮಿಸಿದ ಆರೋಪಿಗಳು. ಇನ್ನು ಮಹಜರಿನ ವೇಳೆ ಡಿ ಗ್ಯಾಂಗ್ನ ಸದಸ್ಯರು ಅಮಾಯಕರಂತೆ ನಿಂತಿದ್ರು. ಪ್ರತ್ಯೇಕವಾಗಿ ಒಬ್ಬೊಬ್ಬರನ್ನೇ ಶೆಡ್ ಒಳಗೆ ಕರೆದೊಯ್ದು ಪೊಲೀಸರು ಮಹಜರನ್ನ ನಡೆಸಿದ್ರು. ಈ ವೇಳೆ ದರ್ಶನ್ ಕೈ ಕಟ್ಕೊಂಡು ನಿಂತಿದ್ರು. ಪಕ್ಕದಲ್ಲೇ ನಿಂತಿದ್ದ ಪವಿತ್ರ ಗೌಡ ದುಪ್ಪಟ್ಟಾದಲ್ಲಿ ಬಾಯನ್ನ ಮುಚ್ಕೊಂಡು ನಿಂತಿದ್ರು. ಆರೋಪಿಗಳ ಸಮ್ಮುಖದಲ್ಲಿ ಘಟನೆಯ ಮರುಸೃಷ್ಟಿ ಮಾಡಿದ ಪೊಲೀಸರು ಸಂಪೂರ್ಣ ವಿಡಿಯೋವನ್ನ ಚಿತ್ರೀಕರಣ ಮಾಡಿಕೊಂಡ್ರು. ಹಲ್ಲೆ ವೇಳೆ ಬಳಸಿದಂತಹ ವಸ್ತುಗಳು, ರಕ್ತದ ಕಲೆಗಳು, ಮೃತನ ಕೂದಲು, ಬಟ್ಟೆಯ ತುಂಡುಗಳನ್ನು ಸಂಗ್ರಹ ಮಾಡಲಾಯಿತು. ಇನ್ನು ಕೊಲೆ ಕೇಸ್ನಲ್ಲಿ ಕಸ್ಟಡಿಯಲ್ಲಿರುವ ಆರೋಪಿಗಳನ್ನ ಮೃತದೇಹ ಎಸೆದಿದ್ದ ಸುಮ್ಮನಹಳ್ಳಿ ರಾಜಕಾಲುವೆ ಬಳಿ ಕರೆದೊಯ್ದು ಸ್ಥಳ ಮಹಜರನ್ನ ನಡೆಸಲಾಯಿತು. ವಿನಯ್, ದೀಪಕ್, ಪವನ್, ಪ್ರದೋಷ್ ಅವರನ್ನ ಕರೆತಂದಂತಹ ಪೊಲೀಸರು ಸ್ಥಳ ಮಹಜರನ್ನ ನಡೆಸಿದ್ರು. ನಂಗೇನು ಗೊತ್ತಿಲ್ಲ, ನಾನು ಕೊಲೆ ಮಾಡಿಲ್ಲ, ದಯವಿಟ್ಟು ನನಗೆ ಒಂದು ಸಿಗರೆಟ್ ಕೊಡಿ. ಇವತ್ತು ಪೊಲೀಸ್ ಆಯುಕ್ತರ ಎದುರು ಆರೋಪಿ ದರ್ಶನ್ ನಾನೇನು ತಪ್ಪು ಮಾಡಿಲ್ಲ, ನನಗೇನು ಗೊತ್ತಿಲ್ಲ ಅಂಥೇಳಿ ಕಣ್ಣೀರಿಟ್ಟಿದ್ದಾರಂತೆ. ದಯವಿಟ್ಟು ನನಗೊಂದು ಸಿಗರೇಟ್ ಅನ್ನು ಕೊಡಿ, ಕೈಗಳು ನಡುಗ್ತಾ ಇದೆ ಅಂಥೇಳಿ ಪೊಲೀಸರ ಎದುರು ಬೇಡಿಕೊಂಡಿದ್ದಾರೆ. ಆದರೆ ಪೊಲೀಸರು ಸಿಗರೇಟ್ ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ದರ್ಶನ್ ಹಲ್ಲೆ ಮಾಡಿದ್ದಕ್ಕೆ ಸಾಕ್ಷಿಗಳನ್ನು ಇಟ್ಕೊಂಡೇ ಪೊಲೀಸರು ಪ್ರಶ್ನೆ ಕೇಳಿದ್ರು. ದರ್ಶನ್ ಮಾತ್ರ ಯಾವುದೇ ಉತ್ತರವನ್ನು ಕೊಡದೆ ಸೈಲೆಂಟ್ ಆಗಿದ್ರು ಅಂತ ಹೇಳಲಾಗ್ತಿದೆ. ಇನ್ನು ಸ್ಥಳ ಮಹಜರಿಗೆ ದರ್ಶನ್ ಅವರನ್ನ ಕರೆತರುವ ಮುನ್ನ ಅವರ ಅಭಿಮಾನಿಗಳನ್ನ ಚದುರಿಸಲು ಲಾಠಿ ಚಾರ್ಜ್ ಮಾಡಲಾಯಿತು. ಕೊಲೆ ಪ್ರಕರಣದಲ್ಲಿ 17 ಮಂದಿ ಆರೋಪಿಗಳು. ನಟ ದರ್ಶನ್ ವಿರುದ್ಧ ಓಪನ್ ಆಗುತ್ತಾ ರೌಡಿ ಶೀಟ್. ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣದಲ್ಲಿ 17 ಮಂದಿ ಆರೋಪಿಗಳಿದ್ದಾರೆ. ಈವರೆಗೂ ಪೊಲೀಸರಿಂದ 13 ಮಂದಿ ಆರೋಪಿಗಳನ್ನ ಬಂಧಿಸಲಾಗಿದೆ. 4 ಆರೋಪಿಗಳು ನಾಪತ್ತೆಯಾಗಿದ್ದಾರೆ. ಜಗದೀಶ್ ಅಲಿಯಾಸ್ ಜಗ್ಗಾ, ಅನು, ರವಿ, ರಾಜು ಎಂಬುವರು ನಾಪತ್ತೆಯಾಗಿದ್ದಾರೆ. ಡಿ ಗ್ಯಾಂಗ್ A1 ಪವಿತ್ರ ಗೌಡ, ದರ್ಶನ್ ಗೆಳತಿ. A2 ದರ್ಶನ್ ಸ್ವಾಮಿ ಹತ್ಯೆಗೆ ಸುಪಾರಿ. A3 ಪುಟ್ಟಸ್ವಾಮಿ ಅಲಿಯಾಸ್ ಪವನ್, ಕಿಡ್ನಾಪ್ ಸೂತ್ರಧಾರ. A4 ರಾಘವೇಂದ್ರ, ಕಿಡ್ನಾಪ್ ಗ್ಯಾಂಗ್. A5 ನಂದೀಶ್, ಕಿಡ್ನಾಪ್ ಗ್ಯಾಂಗ್. A6 ಜಗದೀಶ್ ಅಲಿಯಾಸ್ ಜಗ್ಗಾ, ಕಿಡ್ನಾಪ್ ಗ್ಯಾಂಗ್. A7 ಅನು, ಕಿಡ್ನಾಪ್ ಗ್ಯಾಂಗ್. A8 ರವಿ, ಕಿಡ್ನಾಪ್ ಗ್ಯಾಂಗ್. A9 ರಾಜು, ಕಿಡ್ನಾಪ್ ಗ್ಯಾಂಗ್. A10 ವಿನಯ್, ದರ್ಶನ್ ಅವರ ಅತ್ಯಾಪ್ತ. A11 ನಾಗರಾಜ, ದರ್ಶನ್ ಅವರ ಅತ್ಯಾಪ್ತ. A12 ಲಕ್ಷ್ಮಣ್, ದರ್ಶನ್ ಅವರ ಅತ್ಯಾಪ್ತ. A13 ದೀಪಕ್, ದರ್ಶನ್ ಅವರ ಅತ್ಯಾಪ್ತ. A14 ಪ್ರದೋಷ್, ದರ್ಶನ್ ಅವರ ಆಪ್ತ. A15 ಕಾರ್ತಿಕ್ ಅಲಿಯಾಸ್ ಕಪ್ಪೆ, ದರ್ಶನ್ ಅವರ ಸ್ನೇಹಿತ. A16 ಕೇಶವಮೂರ್ತಿ, ದರ್ಶನ್ ಅವರ ಅತ್ಯಾಪ್ತ. A17 ನಿಖಿಲ್ ನಾಯಕ್, ದರ್ಶನ್ ಅವರ ಗೆಳೆಯ. ಇನ್ನು ಪದೇ ಪದೇ ನಟ ದರ್ಶನ್ ಅವರಿಂದ ಕಿಡಿಗೇಡಿ ಕೃತ್ಯದ ಹಿನ್ನೆಲೆಯಲ್ಲಿ ದರ್ಶನ್ ಮೇಲೆ ರೌಡಿ ಶೀಟರ್ ಓಪನ್ ಆಗುತ್ತಾ ಎಂಬಂತಹ ಅನುಮಾನ ಶುರುವಾಗಿದೆ. ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಸುಳಿವನ್ನ ಕೊಟ್ಟಂತೆ ಕಾಣಿಸ್ತಿದೆ. ದರ್ಶನ್ ಅವರದ್ದು ಇದೇ ಮೊದಲಲ್ಲ ಪ್ರಕರಣ. ತನಿಖೆಯ ಬಳಿಕ ಏನ್ ಶಿಫಾರಸ್ ಮಾಡ್ತಾರೆ ಕಾದ್ ನೋಡಬೇಕು ಅಂತ ಹೇಳಿದ್ದಾರೆ. ಮಾಧ್ಯಮದಲ್ಲೂ ಕೂಡ ನಾನು ನೋಡಿದೆ, ಅನೇಕ ಇಂಥ ಘಟನೆಗಳಲ್ಲೇ ಅವರು ಭಾಗಿಯಾಗಿದ್ದಾರೆ ಅಂತೇಳಿ ಮಾಧ್ಯಮದಲ್ಲಿ ಇವತ್ತೆಲ್ಲ ಪತ್ರಿಕೆನಲ್ಲೆಲ್ಲ ಬಂದಿದೆ. ಅದನ್ನು ಅವರು ತನಿಖೆ ಮಾಡ್ತಾರೆ. ಈಸ್ ಈ ಆನ್ ಹ್ಯಾಬಿಚುವಲ್ ಅಫೆಂಡರ್ ಅಂತ ಹೇಳಿ ಅದನ್ನೆಲ್ಲ ತನಿಖೆ ಮಾಡ್ತಾರೆ. ಅವರಿಗೆ ಫ್ರೀ ಹ್ಯಾಂಡ್ ಇದೆ, ಸೆಕ್ಷನ್ ಹಾಕೋದಕ್ಕೆ ಅವರೇ ಸಮರ್ಥರು ಮತ್ತು ಅವರಿಗೆ ಅವಕಾಶಗಳಿದ್ದಾವೆ. ನಮ್ಮನ್ನು ಕೇಳ್ಕೊಂಡು ಏನು ಸೆಕ್ಷನ್ ಹಾಕೋದಿಲ್ಲ. ಅವರು ಕಾನೂನಿನಲ್ಲಿ ಏನು ಕ್ರಮ ತಗೊಳ್ಳೋದಕ್ಕೆ ಅವಕಾಶ ಇದೆ ಅದನ್ನು ತಗೊಳ್ತಾರೆ. ಅದನ್ನು ನಾವು ಯಾರೂ ಕೂಡ ಸರ್ಕಾರದಿಂದ ನಾವ್ಯಾರೂ ಇಂಟರ್ಫಿಯರ್ ಆಗೋದಿಲ್ಲ. ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಪೊಲೀಸ್ನವ್ರಿಗೆ. ಅವ್ರ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತಗೊಳ್ತಾರೆ. ಒಟ್ಟಾರೆಯಾಗಿ ಇದನ್ನೆಲ್ಲ ನೋಡ್ತಾ ಇದ್ರೆ ರೇಣುಕಾಸ್ವಾಮಿ ಕೊಲೆಗೆ ಪ್ಲಾನ್ ಮಾಡಲಾಗಿತ್ತು ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ತನಿಖೆ ನಡೀತಾ ಇದ್ದು ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕು. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.